ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ನೋಡ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಈ ದಿನಾಂಕ 1ರಿಂದ 31 ತನಕ ಹುಟ್ಟಿದಂಥವರ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ವಿಶದವಾಗಿ ಕೊಡದೆ ಕೆಲವು ಸಂಕ್ಷಿಪ್ತ ಘಟನೆಗಳು, ಅತಿ ಮುಖ್ಯವಾದಂಥ ಘಟನೆಗಳು ಯಾವ ರೀತಿ ನಡೆಯುವುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ನಿಮ್ಮನ್ನು ಈ ವರ್ಷ ಆಳುವ ಗ್ರಹಗಳು ಯಾವುದು, ಆ ಗ್ರಹ ನಿಮ್ಮ ದಶಾಭುಕ್ತಿಯಲ್ಲಿ ಬಂದಿದ್ದರೆ ಈ ಘಟನೆಗಳು ಸುಸೂತ್ರವಾಗಿ ನಡೆಯುತ್ತವೆ. ಬರದೇ ಇದ್ದ ಪಕ್ಷದಲ್ಲಿ ಅವು ಯಾವ ಸಮಯದಲ್ಲಿ ದಶಾಭುಕ್ತಿಯಲ್ಲಿ ಬರುತ್ತೋ ಅಂಥ ಸಂದರ್ಭದಲ್ಲಿ ಈ ಘಟನೆಗಳು ಜರುಗುವ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ 1ರಿಂದ 31 ತನಕ ದಿನಾಂಕಗಳನ್ನು ತೆಗೆದುಕೊಂಡ್ರೆ ಅದು ಯಾವುದೇ ತಿಂಗಳಾಗಿರಲಿ, ಕೆಲವು ದಿನಾಂಕದಲ್ಲಿ ಹುಟ್ಟಿರ್ತಾರೆ. ಆ ದಿನಾಂಕ ಯಾವುದು ಅಂತೇಳಿ ನೀವು ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಉದಾಹರಣೆಗೆ 31 ಅಂತ ದಿನಾಂಕದಲ್ಲಿ ಹುಟ್ಟಿದ್ದಾರೆ ಅಂದರೆ 3 + 1 4 ಆಗುತ್ತೆ. ಆಗ 4ನೇ ತಾರೀಕಿನಲ್ಲಿ ಜನಿಸಿದ್ದಾರೆ ಅಂತ ಹೇಳಿ ಅರ್ಥ. 21ನೇ ತಾರೀಕಿನಲ್ಲಿ ಹುಟ್ಟಿದ್ದಾರೆ ಅಂತಂದರೆ 2 + 1 3ನೇ ತಾರೀಕು ಜನಿಸಿದ್ದಾರೆ ಅಂತೇಳಿ ಅರ್ಥ. ಹಾಗೆ 1ರಿಂದ 9 ತನಕ ಹುಟ್ಟಿದರೆ ಅದೇ ಸಂಖ್ಯೆ ಆಗಿರುತ್ತೆ. ಈ ತಾರೀಕಿನಲ್ಲಿ ಹುಟ್ಟಿದಂಥವರು ಯಾವ ರೀತಿಯ ಫಲಗಳನ್ನು ಈ ವರ್ಷದಲ್ಲಿ ಪಡೆಯಬಹುದು ಅನ್ನೋದ್ರ ಬಗ್ಗೆ ನಾವು ಇದನ್ನು ಸ್ವಲ್ಪ ಬೆಳಕು ಚೆಲ್ಲೋಣ. ದಿನಾಂಕ 1, 10, 19, 28 ಈ ದಿನಾಂಕದಲ್ಲಿ ಹುಟ್ಟಿದಂತಹ ಎಲ್ಲರೂ ಈ ವರ್ಷ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುತ್ತಾರೆ. ಶುಕ್ರ ಗ್ರಹದ ಆಡಳಿತ ಈ ದಿನಾಂಕದಲ್ಲಿ ಜನಿಸಿದವರಿಗೆ ಅತಿ ಮುಖ್ಯವಾದಂತಹ ಪ್ರಭಾವವನ್ನು ಬೀರ್ತಾ ಇರ್ತದೆ. ಹಾಗಾಗಿ ಶುಕ್ರ ಯಾವ ರೀತಿಯ ಫಲಗಳನ್ನು 1ರಿಂದ 1, 10, 19, 28ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಯಾವ ರೀತಿ ಫಲಗಳನ್ನು ಕೊಡ್ತಾರೆ ಅಂತಂದರೆ, ಈ ವರ್ಷ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಿಗೆ ನೀವುಗಳು ಕೈ ಹಾಕುತ್ತೀರಿ. ಆದರೆ ಮಧ್ಯಂತರದಲ್ಲಿ ಬರುವಂತಹ ವ್ಯಕ್ತಿಗಳಿಂದ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ಯಾವುದೇ ಕೆಲಸ ಮಾಡುವಾಗ ಇನ್ನೊಬ್ಬರು ನಿಮಗೆ ಜೊತೆಯಾಗಿ ಬರ್ಬೋದು, ಅಥವಾ ಸಲಹೆ ಸಹಕಾರಗಳನ್ನು ಕೊಡ್ತೀನಿ ಅಂತ ಹೇಳ್ಬೋದು, ಅಥವಾ ಇನ್ಯಾವುದೇ ರೀತಿಯಲ್ಲಿ ನಿಮಗೆ ಸಹಕಾರಿಯಾಗಿ ಬರ್ಬೋದು. ಆದರೆ ಅವರಿಂದಲೇ ನಿಮಗೆ ತೊಂದರೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಆ ಕಡೆ ಗಮನ ಇಟ್ಟು ನಂತರ ಅವರ ಸೇವೆಯನ್ನು ನೀವು ಪಡಿಬಹುದು. ಹಾಗೆ ಹೊಸ ಒಪ್ಪಂದ ಹೂಡಿಕೆಗಳಿಗೆ ನೀವು ಈ ವರ್ಷ ಸಹಿ ಹಾಕುವಂತಹ ಸಂದರ್ಭಗಳು ಬರುತ್ತವೆ. ಯಾವುದೇ ಹೊಸ ವ್ಯವಹಾರ ಇರ್ಬೋದು, ಅಥವಾ ಹೊಸ ಕೆಲಸಗಳಿರ್ಬೋದು, ಅಥವಾ ಹೊಸ ಒಡನಾಟ ಇರ್ಬೋದು, ಅವಕ್ಕೆ ಕೆಲವು ಒಪ್ಪಂದಗಳಿಗೆ ನೀವು ಸಹಿಯನ್ನು ಹಾಕ್ತೀರಿ. ಹಾಗೆ ಜಾಮೀನುಗಳಿಗೂ ಕೂಡ ಸಹಿ ಹಾಕುವಂತಹ ಸಂದರ್ಭಗಳು ಬರುತ್ತವೆ. ಆದರೆ ಎಚ್ಚರಿಕೆಯಿಂದ ನೀವು ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಇನ್ನು 2, 11, 20, 29ನೇ ತಾರೀಕಿನಲ್ಲಿ ಯಾರು ಜನಿಸಿದಾರೋ ಅವರು ರವಿ ಸೂರ್ಯನ ಆಡಳಿತಕ್ಕೆ ಒಳಪಟ್ಟಿರ್ತಾರೆ. ಈ ಸೂರ್ಯ ನಿಮ್ಮ ದಶಾಭುಕ್ತಿಯಲ್ಲಿ ಬಂದಿದ್ದರೆ ಈ ಕೆಲಸಗಳು ನಡೆಯುತ್ತವೆ. ಅಕಸ್ಮಾತ್ ಬರದೇ ಇದ್ದಲ್ಲಿ ಯಾವಾಗ ಬರುತ್ತೋ ಆಗ ಈ ಕೆಲಸ ಕಾರ್ಯಗಳು ನಿಮ್ಮಿಂದ ಸಾಧ್ಯವಾಗುತ್ತೆ. ಏನಪ್ಪ ಅಂತಂದರೆ 2, 11, 20, 29ನೇ ತಾರೀಕಿನಲ್ಲಿ ಜನಿಸಿದವರಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೀವು ಮುಂದುವರಿಯುತ್ತೀರಿ. ಈ ಹಿಂದೆ ಯಾರನ್ನ ಪ್ರೀತಿಸಿದ್ದೀರಿ, ಅದು ಅರ್ಧಕ್ಕೆ ನಿಂತಿದ್ರೆ ಈಗ ಅದು ಪುನಃ ಮತ್ತೆ ಪ್ರಾರಂಭ ಆಗಬಹುದು. ಹಾಗೆ ಷೇರು, ಲಾಟ್ರಿ, ಮಾಧ್ಯಮ ವ್ಯವಹಾರಗಳಲ್ಲಿ ಪಾಲ್ಗೊಳ್ತೀರ. ಷೇರು ಹೂಡಿಕೆಗಳನ್ನು ಮಾಡುವಂಥದ್ದು ಯಾವುದೋ ನಮ್ಮ ರಾಜ್ಯದಲ್ಲಂತೂ ಇಲ್ಲ, ಬೇರೆ ರಾಜ್ಯದ ಲಾಟ್ರಿಗಳನ್ನು ತೆಗೆದುಕೊಳ್ಳುವಂಥದ್ದೇ ಆಗಿರ್ಬೋದು, ಅಥವಾ ಮಾಧ್ಯಮದಲ್ಲಿ ಅಂದರೆ ಪತ್ರಿಕೋದ್ಯಮ ಅಥವಾ ಟಿವಿ ಮಾಧ್ಯಮ
ಅಥವಾ ರೇಡಿಯೋ ಮಾಧ್ಯಮದಲ್ಲಿ ಅವುಗಳಲ್ಲಿ ನೀವು ಆಸಕ್ತಿಯನ್ನು ತೋರಿಸಬಹುದು. ಹಾಗೆ ಹೆಚ್ಚಿನ ಲಾಭ ಕೂಡ ನೀವು ಶ್ರಮ ಹಾಕಿ ಗಳಿಸುವಂತಹ ಸಂದರ್ಭಗಳು ಈ 2/11/2029 ತಾರೀಕಿನಲ್ಲಿ ಜನಿಸಿದವರಿಗೆ ಸಂಭವಿಸುತ್ತವೆ. ಇನ್ನು 3/12/21/30 ತಾರೀಕಿನಲ್ಲಿ ಜನಿಸಿದಂಥವರು ಚಂದ್ರನ ಆಳ್ವಿಕೆಗೆ ಒಳಪಟ್ಟಿರ್ತಾರೆ. ಈ ಚಂದ್ರನ ಆಳ್ವಿಕೆಯಲ್ಲಿ ಒಳಪಟ್ಟಂತಹ 3/12/21/30 ತಾರೀಕಿನಲ್ಲಿ ಜನಿಸಿದವರು ವ್ಯವಹಾರದಲ್ಲಿರುವವರು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಯಾಕೆಂದ್ರೆ ಚಂದ್ರ ಚಂಚಲ ಒಂದು ರಾಶಿಯಲ್ಲಿದ್ದದ್ದು ಎರಡು ಕಾಲು ದಿವಸಕ್ಕೆ ಬೇರೆ ರಾಶಿಗೆ ಹೋಗ್ತಾನೆ. ಆಗ ಫಲಗಳು ಬೇರೆ ಬೇರೆ ಆಗುತ್ತವೆ, ಹೆಚ್ಚು ಕಮ್ಮಿ ಆಗುವಂತಹ ಸಂದರ್ಭಗಳಿರ್ತವೆ. ಆ ಕಾರಣಕ್ಕೆ ವ್ಯವಹಾರದಲ್ಲಿ ನೀವು ಅತ್ಯಂತ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮೋಸದ ಜಾಲಕ್ಕೆ ಸಿಲುಕಿ ಹಣ ಆಸ್ತಿ ನಷ್ಟ ಆಗುವಂತಹ ಸಂಭವ ಇದೆ. ಅದಕ್ಕಾಗಿ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು. ಹೋಟೆಲ್, ರೆಸ್ಟೋರೆಂಟ್, ವಾಹನ, ರಿಯಲ್ ಎಸ್ಟೇಟ್ ವ್ಯವಹಾರ ಅವುಗಳೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದರ ಕಡೆನೂ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು 4/13/22/31 ತಾರೀಕಿನಲ್ಲಿ ಜನಿಸಿದಂತಹವರು ಶನಿಯ ಆಡಳಿತಕ್ಕೆ ಒಳಪಟ್ಟಿರ್ತಾರೆ. ಶನಿ ಗ್ರಹದ ಆಡಳಿತಕ್ಕೆ ಒಳಪಟ್ಟಂತಹ 4/13/22/31 ತಾರೀಕಿನವರಿಗೆ ಯಾವ ರೀತಿಯ ಫಲ ಅಂತಂದ್ರೆ, ಅವಿವಾಹಿತರಾಗಿದ್ದಲ್ಲಿ ವಿವಾಹ ಯೋಗ ಅವರಿಗೆ ಈ ವರ್ಷ ಸಂಭವಿಸ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ, ವ್ಯವಹಾರದಲ್ಲಿ ದೇವರ ಸಹಾಯ, ಸ್ನೇಹಿತರ ಸಹಾಯ, ತಂದೆಯಿಂದ ಸಹಾಯ ಇವುಗಳೆಲ್ಲ ಅವರಿಗೆ ಲಭಿಸುವಂತಹದ್ದಾಗಿರುತ್ತೆ. ಇದನ್ನ ಸದುಪಯೋಗ ಪಡಿಸಿಕೊಂಡಲ್ಲಿ ನಿಮಗೆ ಅನುಕೂಲ ಹೆಚ್ಚಾಗಲಿದೆ. ಹಾಗೆ 5/14/23 ತಾರೀಕಿನಲ್ಲಿ ಜನಿಸಿದಂತಹವರು ಬುಧನ ಆಳ್ವಿಕೆಗೆ ಒಳಪಟ್ಟಿರ್ತಾರೆ. ಈ ವರ್ಷ ಪೂರ್ತಿ ಅವರು ಬುಧನ ಆಳ್ವಿಕೆಗೆ ಒಳಪಟ್ಟಿರೋದ್ರಿಂದ ಬುಧನ ದಿನಾಂಕಗಳಾದಂತಹ 5/14/23 ದಿನಾಂಕದವರು ಉತ್ತಮ ಕೆಲಸ ಕಾರ್ಯಗಳಿಗಾಗಿ ಅಲೆದಾಟವನ್ನ ಮಾಡ್ತಾರೆ. ಯಾರಿಗೆ ಯಾವ ಕೆಲಸ ಇಲ್ವೋ ಅಥವಾ ನನಗೆ ಸಿಕ್ಕಂತ ಕೆಲಸ ನನಗೆ ಸರಿ ಹೊಂದಿಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೋ ಅವರು ಬೇರೆ ಬೇರೆ ಹೊಸ ಒಳ್ಳೊಳ್ಳೆ ಉದ್ಯೋಗವನ್ನ ಅರಸಲಿಕ್ಕೆ ಹುಡುಕಾಟದಲ್ಲಿ ತೊಡಗ್ತಾರೆ. ಅವರಿಗೆ ದೊಡ್ಡ ದೊಡ್ಡ ಆಸೆ ಆಕಾಂಕ್ಷೆಗಳು ಬಹಳಷ್ಟು ಇರುತ್ತವೆ. ಜೊತೆಗೆ ಗಣ್ಯರ ಭೇಟಿ ಕೂಡ ಅವರು ಮಾಡ್ತಾರೆ. ಗಣ್ಯರ ಭೇಟಿಯ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇವರು ಕೂಡ ತಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ತಮಗೆ ಬೇಕಾದಂತಹ ದಿನಗಳನ್ನ ಪಡೆಯಬಹುದಾಗಿದೆ. ಇನ್ನು 6/15/24 ತಾರೀಕಿನಲ್ಲಿ ಹುಟ್ಟಿದಂತವರು ಕುಜನ ಆಳ್ವಿಕೆಗೆ ಒಳಪಟ್ಟಿರ್ತಾರೆ. ಅಂದ್ರೆ ಅಂಗಾರಕ ಮಂಗಳ ಗ್ರಹದ ಆಳ್ವಿಕೆಗೆ ಒಳಪಟ್ಟಿರ್ತಾರೆ. ಈ ಮಂಗಳ ಗ್ರಹದ ಆಳ್ವಿಕೆಗೆ ಒಳಪಟ್ಟಂತಹ 6/15/24 ತಾರೀಕಿನಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಈ ವರ್ಷ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕದಿರೋದೇ ಉತ್ತಮ. ಅಂದ್ರೆ ತಮಗೆ ಆಸಕ್ತಿ ಇರುತ್ತೆ, ಹೆಚ್ಚಿನ ಮಟ್ಟದ ದೊಡ್ಡ ಉದ್ದಿಮೆಗಳನ್ನ ಪ್ರಾರಂಭ ಮಾಡಬೇಕು ಅಂತೇಳಿ, ಆದರೆ ತುಂಬಾ ಯೋಚಿಸಬೇಕಾಗುತ್ತೆ. ನಷ್ಟಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಇರುತ್ತವೆ. ಕೋರ್ಟ್ ವ್ಯವಹಾರ ಏನಾದರೂ ಇದ್ದಲ್ಲಿ ಅವು ಮುಂದೂಡ್ತಾನೆ ಇರ್ತವೆ, ತಕ್ಷಣಕ್ಕೆ ಮುಗಿಯುವುದಿಲ್ಲ. ಲಾಭದ ನಿರೀಕ್ಷೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕಾಗಿ ಅತ್ಯಂತ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಈ ವರ್ಷವನ್ನ ನೀವು ತಕ್ಕಡಿಯಲ್ಲಿ ಇಟ್ಟಂತೆ ತೂಗಿ ಅಳೆದು ದಿನಗಳನ್ನ ಕಳೆಯಬೇಕು. ಇದು ಜಾಗ್ರತೆಯ ಸಮಯ. ಇನ್ನು 7/16/25 ಈ ತಾರೀಕಿನಲ್ಲಿ ಜನಿಸಿದಂತವರು ರವಿಯ ಆಡಳಿತಕ್ಕೆ ಒಳಪಡ್ತಾರೆ. ಅಂದ್ರೆ ಸೂರ್ಯ ದೇವರ ಆಡಳಿತಕ್ಕೆ ಒಳಪಟ್ಟಿರ್ತಾರೆ. ಈ ಸೂರ್ಯನ ಆಡಳಿತಕ್ಕೆ ಒಳಪಟ್ಟಂತಹ 7/16/25 ತಾರೀಕಿನಲ್ಲಿ ಜನಿಸಿದಂತವರು ಅವರಿಗೆ ವಿವಾಹದ ಸಮಯ ನಡೀತಾ ಇದೆ. ಯಾರು ಅವಿವಾಹಿತರೋ ಅವರಿಗೆ ವಿವಾಹ ಸದ್ಯದಲ್ಲಿ ಕೈಗೂಡುತ್ತೆ. ವಿವಾಹವಾಗುವಂತಹ ಸಮಯ, ಅದೃಷ್ಟದ ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇರುತ್ತವೆ. ಯಾರಿಗೆ ಕಷ್ಟ ಅನ್ನುವಂತಹ ಸ್ಥಿತಿ ಇರುತ್ತೋ ಅವರು ಸುಖದ ಜೀವನವನ್ನ ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಹೂಡಿಕೆಗಳಲ್ಲಿ ಅವರು ಹೆಚ್ಚಿನ ಲಾಭವನ್ನ ಕಾಣ್ತಾರೆ. ಯಾವುದೇ ಬ್ಯಾಂಕಲ್ಲಾಗಲಿ ಅಥವಾ ಇನ್ನಿತರೆ
ಸ್ಥಳಗಳಲ್ಲಿ ಹೂಡಿಕೆ ಮಾಡಿದಾಗ ಅದರಿಂದ ಹೆಚ್ಚಿನ ಲಾಭವನ್ನು ಅವರು ಗಳಿಸುವಂತವರಂತಾರೆ. ಇನ್ನು 8, 17, 26ನೇ ತಾರೀಕಿನಲ್ಲಿ ಜನಿಸಿದಂಥವರು ಗುರುಗ್ರಹದ ಆಳ್ವಿಕೆಗೆ ಒಳಪಟ್ಟಿರ್ತಾರೆ. ಈ ಗುರುಗ್ರಹದ ಆಳ್ವಿಕೆಗೆ ಒಳಪಟ್ಟಂತಹ 8, 17, 26ನೇ ತಾರೀಕಿನಲ್ಲಿ ಜನಿಸಿದಂತಹ ಅವರಿಗೆ ಹೊಸ ಆಸ್ತಿ ಸಂಪಾದನೆ ಮಾಡ್ತಾರೆ. ಹೊಸದಾಗಿ ಇನ್ನು ಆಸ್ತಿ ಇದ್ರೂ ಕೂಡ ಮತ್ತೆ ಕೆಲವಷ್ಟು ಆಸ್ತಿಗಳನ್ನ ಅವರು ಸಂಪಾದನೆ ಮಾಡ್ತಾರೆ. ಅವರಿಗೆ ಹೊಸ ಮಿತ್ರರು ಸಿಗ್ತಾರೆ. ಯಾವುದೇ ಕೆಲಸವನ್ನ ಕೈಗೊಳ್ಳಿ ಆ ಕೆಲಸಗಳಲ್ಲಿ ಯಶಸ್ವಿಯಾಗ್ತಾರೆ. ಇವರು ಯಾವುದೇ ರೀತಿಯ ಚಿಂತನೆ ಮಾಡುವಂತ ಅಗತ್ಯವೇ ಇರುವುದಿಲ್ಲ. ಅಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಇವರು ಮಾಡಿಕೊಂಡು ಹೋಗ್ತಾರೆ. ಹೆಚ್ಚಿನ ಲಾಭವನ್ನು ಕೂಡ ಇವರು ಗಳಿಸ್ತಾರೆ. ಇನ್ನು ಕೊನೆಯದಾಗಿ 9, 18, 27ನೇ ತಾರೀಕಿನಲ್ಲಿ ಜನಿಸಿದಂಥವರು ಶನಿಯ ಆಳ್ವಿಕೆಗೆ ಒಳಪಟ್ಟಿರ್ತಾರೆ. ಈ ಶನಿ ಗ್ರಹದ ಆಳ್ವಿಕೆಗೆ ಒಳಪಟ್ಟಂತಹ 9, 18, 27ನೇ ತಾರೀಕಿನಲ್ಲಿ ಜನಿಸಿದಂಥವರು ತಂದೆಯೊಂದಿಗೆ ಉತ್ತಮವಾದಂತಹ ಬಾಂಧವ್ಯ ಬೆಸೆಯುತ್ತೆ. ಏನಾದರೂ ಅವರಿಬ್ಬರಲ್ಲಿ ಗಲಾಟೆ, ಕಿತ್ತಾಟ, ಜಗಳ, ಮನಸ್ತಾಪ, ದ್ವೇಷ, ಅಸೂಯೆಗಳಿದ್ರೂ ಕೂಡ ಈ ವರ್ಷ ಅದು ಹೊರಟು ಹೋಗಿ ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಸಹೋದರತ್ವ, ಒಳ್ಳೆಯ ಭ್ರಾತೃತ್ವ ಅಥವಾ ಒಳ್ಳೆಯ ಹೊಂದಾಣಿಕೆ ಅವರಲ್ಲಿ ಮೂಡುತ್ತದೆ. ತಂದೆಯೊಂದಿಗೆ ಇರುವಂತಹ ಜಗಳ, ಮನಸ್ತಾಪಗಳು ಕೊನೆಗೊಳ್ಳುತ್ತವೆ. ಹೊಸದಾಗಿ ಗೃಹವನ್ನ ನಿರ್ಮಾಣ ಮಾಡ್ತಾರೆ. ಹೊಸ ಮನೆಯನ್ನು ಕಟ್ಟುವಂಥದ್ದು, ಹೊಸ ಆಸ್ತಿ ಸಂಪಾದನೆ ಮಾಡುವಂಥದ್ದು ಆಗುತ್ತೆ. ಹಾಗೆ ವಿವಾಹ ಆಗದೆ ಇದ್ದವರಿಗೆ ವಿವಾಹ ಆಗುತ್ತೆ. ಸಂತಾನ ಇಲ್ಲದೆ ಇದ್ದವರಿಗೆ ಸಂತಾನ ಕೂಡ ಸಿಗುತ್ತದೆ. ಇವಿಷ್ಟು 9, 18, 27ನೇ ತಾರೀಕಿನಲ್ಲಿ ಜನಿಸಿದಂಥವರಿಗೆ ನಡೆಯುವ ಅತ್ಯಂತ ಮುಖ್ಯ ಘಟನೆಗಳ ವಿವರ. ಪ್ರತಿ ತಾರೀಕಿನಲ್ಲಿ ಜನಿಸಿದವರಿಗೆ ಹೇಳಿದ್ದೇನೆ. 1, 10, 19, 28ಕ್ಕೆ ಶುಕ್ರ, 2, 11, 20, 29ಕ್ಕೆ ರವಿ, 3, 12, 21, 30ಕ್ಕೆ ಚಂದ್ರ, 4, 13, 22, 31ಕ್ಕೆ ಶನಿ, 5, 14, 23ಕ್ಕೆ ಬುಧ, 6, 15, 24ಕ್ಕೆ ಕುಜ, 7, 16, 25ಕ್ಕೆ ರವಿ, 8, 17, 26ಕ್ಕೆ ಗುರು, 9, 18, 27ಕ್ಕೆ ಶನಿ. ಈ ಗ್ರಹಗಳ ಆಳ್ವಿಕೆ ಇರೋದ್ರಿಂದ ಈ ಗ್ರಹಗಳ ಆರಾಧನೆ ಮಾಡುವುದು ಅಥವಾ ಮಂತ್ರ ಜಪ ಮಾಡುವುದು ಅಥವಾ ಬೀಜ ಮಂತ್ರವನ್ನಾದರೂ ಜಪಿಸುವುದು ಮಾಡಿದಲ್ಲಿ ಈ ವರ್ಷ ನಿಮಗೆ ಸಕಲ ಸೌಭಾಗ್ಯಗಳು ಸಿಗುತ್ತೆ ಅಂತ ಹೇಳಿ ನಾನು ಈ ದಿನ ಈ ವರ್ಷ ಭವಿಷ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಖಂಡಿತ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.